ಪ್ರೀತಿಯ ಸ್ನೇಹಿತರೆ, ಎನ್ ಸ್ಟಡಿ ಅಕಾಡೆಮಿಗೆ ನಿಮಗೆಲ್ಲರಿಗೂ ಸ್ವಾಗತ. KPC ಮತ್ತು KE ಎಕ್ಸಾಮ್ಸ್ ಡೈಲಿ ಅಪ್ಡೇಟ್, ಕರೆಂಟ್ ಅಫೇರ್ಸ್ ಆ್ಯಂಡ್ GK MCQ ಕ್ವೆಶನ್ ಡಿಸ್ಕಸ್ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಇರುತ್ತದೆ. ದಿನನಿತ್ಯ 10 ಗಂಟೆ, ರಾತ್ರಿ 10 ಗಂಟೆಗೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಡಿಸ್ಕಸ್ ಆಗ್ತದೆ. ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ, ಇವತ್ತು ನಾವು ಒಂದು GK ಇವತ್ತಿನ ಕರೆಂಟ್ ಅಫೇರ್ಸ್ ನೋಡೋಣ. ನೋಡಿ ಸ್ನೇಹಿತರೆ, ಒಂದೇ ಒಂದು ಕ್ಯೂ ಮಾತ್ರ ಹೇಳ್ತೀನಿ. ಜೀವನದಲ್ಲಿ ಏನೇ ಆದರೂ ಸಹ ನೀವು ನಿಮ್ಮ ತಾಳ್ಮೆಯನ್ನು ಕಳೆದುಕೊಳ್ಳದ ಹಾಗೆ ನಿಮ್ಮ ಸ್ಟಡಿ ನಿರಂತರವಾಗಿರಲಿ ಅಂತ ಹೇಳ್ತಾ, ನಾನು ಇವತ್ತೊಂದು ಇಂಪಾರ್ಟೆಂಟ್ ಆದ ಒಂದು ಕರೆಂಟ್ ಅಫೇರ್ಸ್ಗಳನ್ನು ನೋಡೋಣ. ಬನ್ನಿ ಸ್ನೇಹಿತರೆ. ಆಪರೇಷನ್ ಊರ್ಜಾ ಸುರಕ್ಷಾ ಎಂಬುದು ಪಶ್ಚಿಮ ಏಷ್ಯಾದಲ್ಲಿ ಪ್ರಾದೇಶಿಕ ಉದ್ವಿಗ್ನತೆಯ ಹಿನ್ನೆಲೆಯಲ್ಲಿ ಹಾರ್ಮುಜ್ ಜಲಸಂಧಿಯ ಮೂಲಕ ಭಾರತಕ್ಕೆ ಬರುವ ಕಚ್ಚಾ ತೈಲ, LNG ಮತ್ತು LPG ಹಡಗುಗಳಿಗೆ ರಕ್ಷಣೆ ನೀಡಲು ಭಾರತೀಯ ನೌಕಾಪಡೆ ಕೈಗೊಂಡ ಒಂದು ಪ್ರಮುಖ ಭದ್ರತೆ ಕಾರ್ಯಾಚರಣೆಯಾಗಿದೆ ಸ್ನೇಹಿತರೆ. ಇದು ಆಪರೇಷನ್ ಊರ್ಜಾ ಸುರಕ್ಷಾ ಎಂಬ ಒಂದು ಆಪರೇಷನ್ ಮಾಡಿರ್ತಾರೆ. ಆಪರೇಷನ್ ಎಲ್ಲಿಯಪ್ಪ ಅಂದರೆ ಹಾರ್ಮುಜ್ ಜಲಸಂಧಿಯ ಮೂಲಕ ಭಾರತಕ್ಕೆ ಬರುವ ಕಚ್ಚಾ ತೈಲ, LNG ಆಗಿರ್ಬೋದು ಮತ್ತು LPG ಹಡಗುಗಳಿಗೆ ರಕ್ಷಣೆ ನೀಡಲು ಭಾರತೀಯ ನೌಕಾಪಡೆ ಕೈಗೊಂಡ ಒಂದು ಆಪರೇಷನ್ ಆಗಿದೆ ಸ್ನೇಹಿತರೆ. ನೀರವಕಾಶ ಹತ್ರ ಭೂಪಡೆ, ವಾಯುಪಡೆ, ನೌಕಾಪಡೆ ಅಂತ ಇಲ್ಲಿ ನೌಕಾಪಡೆ, ಭಾರತೀಯ ನೌಕಾಪಡೆ ಆಪರೇಷನನ್ನು ಕೈಗೊಂಡಿದೆ. ಅದು ಆಪರೇಷನ್ ಊರ್ಜಾ ಸುರಕ್ಷಾ ಎಂಬ ಒಂದು ಆಪರೇಷನ್ ಆಗಿದೆ. ಇದು ಎಕ್ಸಾಮ್ ದೃಷ್ಟಿಯಿಂದ ಮುಂದಿನ ದಿನಗಳಲ್ಲಿ ಯಾವುದೇ ಒಂದು ನೋಟಿಫಿಕೇಶನ್ ಆದಾಗ ಇದು ಇಂಪಾರ್ಟೆಂಟ್ ಆದ ಒಂದು ಕ್ವೆಶನ್ ಆಗಿರುತ್ತದೆ. ನೆಕ್ಸ್ಟ್ ಕ್ವೆಶನು, ಪೊಲೀಸ್ ನೇರ ನೇಮಕ 1 ಬಾರಿ 5 ವರ್ಷ ವಯೋಮಿತಿ ಸಡಿಲಿಕೆ. ಪ್ರೀತಿಯ ಸ್ನೇಹಿತರೆ, ಇಲ್ಲಿ ಪ್ರಮುಖವಾದ ಒಂದು ವಿಷಯ ಅಂದರೆ ಇವತ್ತಿನ ದಿನಗಳಲ್ಲಿ ಯಾವ ರೀತಿ ಕಾಂಪಿಟೇಷನ್ ಆಗ್ತಿದೆ ಅಂತ ನಿಮ್ಮೆಲ್ಲರಿಗೂ ಗೊತ್ತಿದೆ. ಅದಕ್ಕಾಗಿ ಒಂದು ಅವಕಾಶ ಸಿಕ್ಕರೆ ನೀವು ಸದುಪಯೋಗ ಪಡೆದುಕೊಳ್ಳಿ ಅಂತ ಹೇಳ್ತಾ, ಯಾಕಂದರೆ ಇವತ್ತಿನ ಈ ವಯೋಮಿತಿ ಸಡಿಲಿಕೆ ಇವತ್ತು ಕರ್ನಾಟಕ ಸರ್ಕಾರದಲ್ಲಿ 3 ವರ್ಷದಿಂದ ಯಾವುದೇ ನೇಮಕಾತಿ ಪೊಲೀಸ್ ಆಗಿರಲಾಗಿಲ್ಲ ಮತ್ತು PSI ಆಗಿಲ್ಲ. ಅದೇ ರೀತಿ SDA, FDA ಹಲವಾರು ಇಲಾಖೆಗಳಿಂದ ಯಾವುದೇ ನೇಮಕಾತಿ ಆಗಿಲ್ಲ. ಅದಕ್ಕಾಗಿ ಇವತ್ತಿನ ಸ್ಪರ್ಧಾತ್ಮಕ ಯುಗದಲ್ಲಿ ಭಾಳ ಕಾಂಪಿಟೇಷನ್ ಇದೆ. ಅದಕ್ಕೋಸ್ಕರ ನೀವು ಒಂದು ಅವಕಾಶಕ್ಕಾಗ ನೀವು ಚೆನ್ನಾಗಿ ಓದಿ ಖಂಡಿತ ನೀವು ಯಶಸ್ವಿ ಆಗ್ತೀರ ಅಂತ ಹೇಳ್ತಾ, ಇಲ್ಲಿ ನೋಡಿ ಕೊಟ್ಟಿದ್ದಾರೆ, ಪೊಲೀಸ್ ನೇರ ನೇಮಕಾತಿಗಳು ಎಲ್ಲ ವರ್ಗದ ಅಭ್ಯರ್ಥಿಗಳಿಗೆ ನಿಗದಿಪಡಿಸಿರುವ ಗರಿಷ್ಠ ವಯೋಮಿತಿಯನ್ನು 1 ಬಾರಿ ಕ್ರಮವಾಗಿ 5 ವರ್ಷಗಳ ಕಾಲ ಸಡಿಲಿಸಿ ರಾಜ್ಯ ಪೊಲೀಸ್ ನಿರ್ದೇಶಕ ಡಾಕ್ಟರ್ MA ಸಲೀಂ ಅವರು ಆದೇಶ ಹೊರಡಿಸಿದ್ದಾರೆ. ಪ್ರಸ್ತುತ ಸಾಲಿನ ಅಂದರೆ ಪ್ರೆಸೆಂಟ್ ಇಯರಿಂದ ಈ ವರ್ಷದಿಂದ ಜನವರಿ 29ರಿಂದ ಮುಂದಿನ 2027 ಡಿಸೆಂಬರ್ 31ರವರೆಗೆ ಹೊರಡಿಸಿರುವ ಅಧಿಸೂಚನೆಗಳ ಅನ್ವಯ ಆಯ್ಕೆಯ ಪ್ರಕ್ರಿಯೆಯಲ್ಲಿ ಭಾಗವಹಿಸುವ ಎಲ್ಲ ಪ್ರವರ್ಗದ ಅಭ್ಯರ್ಥಿಗಳಿಗೆ ಸಂಬಂಧಿಸಿದ ಆಯಾ ನೇಮಕಾತಿ ನಿಯಮಗಳನ್ನು ನಿಗದಿಪಡಿಸಿರುವ ಗರಿಷ್ಠ ವಯೋಮಿತಿಯಲ್ಲಿ 1 ಬಾರಿ ಕ್ರಮವಾಗಿ 5 ವರ್ಷಗಳಿಗೆ ಸಡಿಲಿಕೆ ನೀಡಿ ಆದೇಶಿಸಲಾಗಿದೆ. ಅದಕ್ಕಾಗಿ ಚೆನ್ನಾಗಿ ಓದಿ. ಒಂದು ಅವಕಾಶಕ್ಕಾಗಿ ಒಂದೇ ಅವಕಾಶಕ್ಕಿಲ್ಲ. ಅದು 2026ರಲ್ಲಿ ಯಾವುದೇ ನೇಮಕಾತಿಯಾಗಿಲ್ಲ 3 ವರ್ಷಗಳಿಂದ. ಅದಕ್ಕಾಗಿ ನಿಮಗೆ ಈ ಏಪ್ರಿಲ್ 20ರ ನಂತರ ಕರ್ನಾಟಕದಲ್ಲಿ ನೋಟಿಫಿಕೇಶನ್ ಆಗುವ ಸಂಭವಗಳಿದೆ. ಅದಕ್ಕಾಗಿ ಚೆನ್ನಾಗಿ ಓದಿ ಸ್ನೇಹಿತರೆ. ಈ ಅವಕಾಶಗಳು ವಂಚಿತರಾಗಬೇಡಿ ಅಂತ ಹೇಳ್ತಾ, ನೇರವಾಗಿ ಇನ್ನೊಂದು ನೆಕ್ಸ್ಟ್ ಕ್ವೆಶನ್ ಹೋಗ್ತೀನಿ. ದೇಶದ ಮೊಟ್ಟಮೊದಲ ಸ್ಪ್ರಿಂಗ್ ಸೆನ್ಸ್ ಚಿಲುಮೆಗಳ ಗಣತಿ ನಿಗದಿತ ಕಾಲಮಿತಿಯೊಳಗೆ ಯಶಸ್ವಿಯಾಗಿ ಮಾಡಲಾಗಿದೆ. ಅಂದರೆ ರಾಜ್ಯ ಸಣ್ಣ ನೀರಾವರಿ ಮತ್ತು ಅಂತರ್ಜಲ ಅಭಿವೃದ್ಧಿ ಇಲಾಖೆಗೆ ಕೇಂದ್ರ ಪ್ರಶಂಸೆ ವ್ಯಕ್ತಪಡಿಸಿದೆ. ಅಂದರೆ ಒಳ್ಳೆಯ ಒಂದು ಪ್ರಶಂಸೆಯನ್ನು ವ್ಯಕ್ತಪಡಿಸಿದೆ ಕೇಂದ್ರ ಸರ್ಕಾರ. ನೆಕ್ಸ್ಟು, BPL ಆದಾಯ ಮಿತಿ 3 ಲಕ್ಷಕ್ಕೆ ಏರಿಸಲು ಚಿಂತನೆ. ಇಲ್ಲಿ ನೋಡಿ, BPL ಆದಾಯ ಮಿತಿ 3 ಲಕ್ಷಕ್ಕೆ ಏರಿಸಲು ಚಿಂತನೆ ಕರ್ನಾಟಕ ಸರ್ಕಾರ ಮುಂದಾಗಿದೆ. BPL ಕಾರ್ಡುದಾರರ ಆದಾಯ ಮಿತಿಯನ್ನು 3 ಲಕ್ಷಕ್ಕೆ ಏರಿಸುವ ವಿಚಾರ ಸರ್ಕಾರದ ಮುಂದಿದೆ. ಈಗ ಆದಾಯ ಮಿತಿ ವರ್ಷಕ್ಕೆ 1.20 ಲಕ್ಷ ಇದೆ. ಆದರೆ ಮುಂದಿನ ದಿನಗಳಲ್ಲಿ 3 ಲಕ್ಷಕ್ಕೆ ಏರಿಸುವುದರಿಂದ ಸಾಕಷ್ಟು ಜನರಿಗೆ ಪರಿಹಾರ ಸಿಗುತ್ತದೆ. ಆಡಳಿತ ಸುಧಾರಣಾ ಆಯೋಗವು ತನ್ನ ವರದಿಯಲ್ಲಿ ಈ ಕುರಿತು ಶಿಫಾರಸು ಮಾಡಿದೆ. ಯಾವ ಆಯೋಗ ಶಿಫಾರಸು ಮಾಡಿದೆ ನೋಡಿ ಸ್ನೇಹಿತರಲ್ಲಿ, ಇಲ್ಲಿ ಇಂಪಾರ್ಟೆಂಟು. ಆಡಳಿತ ಸುಧಾರಣಾ ಆಯೋಗವು ಇತ್ತೀಚೆಗೆ ಶಿಫಾರಸು ಮಾಡಿದೆ. BPL ಆದಾಯ ಮಿತಿ 3 ಲಕ್ಷಕ್ಕೆ ಏರಿಸಬೇಕಂತ ಯಾವ ಆಯೋಗ ಅಂದರೆ ಸುಧಾರಣಾ ಆಯೋಗ. RV ದೇಶಪಾಂಡೆ ಅವರು ಸುಧಾರಣಾ ಆಯೋಗದ ಅಧ್ಯಕ್ಷರಾಗಿರ್ತಾರೆ ಸಮೇತ ಇತ್ತೀಚೆಗೆ ಅವರು ಮನವಿ ಕೊಟ್ಟಿದ್ದ ಸರ್ಕಾರಕ್ಕೆ. ಇಲ್ಲಿ KH ಮುನಿಯಪ್ಪನವರು ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವರಾಗಿರುತ್ತಾರೆ. ಯಾಕಂದರೆ ಅವರ ಅಡಿಯಲ್ಲಿ ಇದು BPL ಕಾರ್ಡುಗಳು ಮತ್ತು ಅಂತ್ಯೋದಯ ಆಗಿರ್ಬೋದು, ಇನ್ನಿತರ APL ಕಾರ್ಡ್ಗಳಾಗಿರ್ಬೋದು ಎಲ್ಲ ಅವರ ಒಂದು ಇಲಾಖೆಯಲ್ಲಿ ಬರ್ತವೆ. ಅದಕ್ಕಾಗಿ ಕರ್ನಾಟಕ ಸರ್ಕಾರದ ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವರಂದರೆ KH ಮುನಿಯಪ್ಪ. ಸರಸ್ವತಿ ಸನ್ಮಾನ್ 2025 ಇದು ಭಾಳ ಇಂಪಾರ್ಟೆಂಟ್ ಆಗಿರ್ತದೆ. ಪ್ರಖ್ಯಾತ ಬಂಗಾಳಿ ಲೇಖಕ ರಾಮ್ಕುಮಾರ್ ಮುಖ್ಯೋಪಾಧ್ಯಾಯ ಅವರು ತಮ್ಮ ಹರ ಪಾರ್ವತಿ ಕಥಾ, ಇಲ್ಲಿ ನೋಡಿ ಸ್ನೇಹಿತರೆ ಇಂಪಾರ್ಟೆಂಟ್ ಅಂದರೆ ಹರ ಪಾರ್ವತಿ ಕಥಾ ಯಾರ ಒಂದು ಕೃತಿ ಅಂದರೆ ಪ್ರಖ್ಯಾತ ಬಂಗಾಳಿ ಲೇಖಕ ರಾಮ್ಕುಮಾರ್ ಮುಖ್ಯೋಪಾಧ್ಯಾಯವರ ತಮ್ಮ ಹರ ಪಾರ್ವತಿ ಕಥಾ 2020ರ ಕಾದಂಬರಿಗಾಗಿ ಪ್ರತಿಷ್ಠಿತ 35ನೇ ಸರಸ್ವತಿ ಸನ್ಮಾನ ಪ್ರಶಸ್ತಿ ದೊರಕಿದೆ. 35ನೇ ಸರಸ್ವತಿ ಸನ್ಮಾನ ಪ್ರಶಸ್ತಿ 2025ಕ್ಕೆ ಪ್ರಶಸ್ತಿ ಆಯ್ಕೆಯಾಗಿದ್ದಾರೆ. ಈ ಸರಸ್ವತಿ ಸನ್ಮಾನ ಪ್ರಶಸ್ತಿ ಯಾರು ಕೊಡ್ತಾರಪ್ಪ ನೋಡಿ, 1991ರಲ್ಲಿ KK ಬಿರ್ಲಾ ಫೌಂಡೇಶನ್ನಿಂದ ಸ್ಥಾಪಿಸಿದ ಈ ಪ್ರಶಸ್ತಿ ಭಾರತೀಯ ಭಾಷೆಗಳಿಂದ ಅತ್ಯುತ್ತಮ ಸಾಹಿತ್ಯವನ್ನು ಗುರುತಿಸುತ್ತದೆ. ಈ ಪ್ರಶಸ್ತಿಗೆ 15 ಲಕ್ಷ ನಗದು ಬಹುಮಾನ ನೀಡಲಾಗುತ್ತದೆ. ಅದರ ಜೊತೆಗೆ ಫಲಕ ಮತ್ತು ಪ್ರಶಸ್ತಿ ಪತ್ರ ಸಹ ಒಳಗೊಂಡಿರುತ್ತದೆ. ಇದು ಎಕ್ಸಾಮ್ ದೃಷ್ಟಿಯಿಂದ ಇಂಪಾರ್ಟೆಂಟ್ ಆಗಿರುತ್ತದೆ. ಕರ್ನಾಟಕದಲ್ಲಿ 2 ವ್ಯಕ್ತಿಗಳು ಸರಸ್ವತಿ ಸನ್ಮಾನ ಪ್ರಶಸ್ತಿ ಪಡೆದಿರ್ತಾರೆ ಸ್ನೇಹಿತರೆ. SL ಭೈರಪ್ಪ ಮತ್ತು ವೀರಪ್ಪ ಮೊಯ್ಲಿ ಅವರು ಸರಸ್ವತಿ ಸನ್ಮಾನ ಪ್ರಶಸ್ತಿ ಪಡೆದಿರ್ತಾರೆ. ಈ SL ಭೈರಪ್ಪ ಮತ್ತು ವೀರಪ್ಪ ಮೊಯ್ಲಿ ಯಾವ ವರ್ಷದಲ್ಲಿ ಪಡೆದಿದ್ದಾರೆ ಅಂತ ನಮಗೆ ಕಮೆಂಟ್ ಮಾಡಿ. ನೇಪಾಳ ಪ್ರಧಾನಿಯಾಗಿ ಬಾಲೇಂದ್ರ ಶಾ ಪ್ರಮಾಣ. ಬೆಂಗಳೂರಿನಲ್ಲಿ NMITಯಲ್ಲಿ MTech ಪದವಿ. ಜಂಜಿ ದಂಗೆ ಬಳಿಕ ಚುನಾವಣೆಯಲ್ಲಿ ಜಯಭಾರಿ. ದೇಶದ 47ನೇ ಮತ್ತು ಅತಿ ಕಿರಿಯ ಪ್ರಧಾನಿ ಆಗಿದ್ದಾರೆ. ನೋಡಿ ಭಾಳ ಇಂಪಾರ್ಟೆಂಟ್ ಆಗಿರ್ತಾ. ಅಲ್ಲಿ
ಜಂಜಿ ದಂಗೆಯಂತೆ ಪ್ರಸಿದ್ಧವಾಗಿರುತ್ತೆ ಸ್ನೇಹಿತರೆ ನೇಪಾಳದಲ್ಲಿ. ಅದಕ್ಕಾಗಿ ಅಲ್ಲಿ ನಡೆದ ದಂಗೆಯ ನಂತರ ಅತಿ ಮತ್ತು 47ನೇ ಅಧ್ಯಕ್ಷರು 47ನೇ ಪ್ರಧಾನಿ ಮತ್ತು ಅತಿ ಕಿರಿಯ ಪ್ರಧಾನಮಂತ್ರಿಗಳಾಗಿರ್ತಾರೆ ಯಾರಪ್ಪ ಅಂದರೆ ನೆರೆಯ ರಾಷ್ಟ್ರ ಅಂದರೆ ನಮ್ಮ ದೇಶದ ನೆರೆಯ ರಾಷ್ಟ್ರದ ನೇಪಾಳದ ನೂತನ ಪ್ರಧಾನಿಯಾಗಿ ರಾಷ್ಟ್ರೀಯ ಸ್ವತಂತ್ರ ಪಕ್ಷದ ನೋಡಿ ಇಲ್ಲಿ ಪಕ್ಷ ಭಾಳ ಇಂಪಾರ್ಟೆಂಟು. ಯಾವ ಪಕ್ಷದಿಂದ ಶಹ ಅಂದರೆ ಬಾಲೇಂದ್ರ ಶಹ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರಂದರೆ ನೆರೆಯ ರಾಷ್ಟ್ರದ ನೇಪಾಳದ ನೂತನ ಪ್ರಧಾನಿಯಾಗಿ ರಾಷ್ಟ್ರೀಯ ಸ್ವತಂತ್ರ ಪಕ್ಷದ RSP ಇದು ಭಾಳ ಇಂಪಾರ್ಟೆಂಟು. RSP ವಿಸ್ತಾರ ಏನಪ್ಪ ಅಂದರೆ ರಾಷ್ಟ್ರೀಯ ಸ್ವತಂತ್ರ ಪಕ್ಷದ ನಾಯಕ ಬಾಲೇಂದ್ರ ಶಾ ಅಲಿಯಾಸ್ ಬಾಲೇನ್ ಶಾ 35 ಅಂದರೆ ಇವರು ವಯಸ್ಸು 35 ಆಗಿರ್ತಾರೆ ಶುಕ್ರವಾರ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಸೀತಾಮಾತೆಯ ಜನ್ಮಭೂಮಿ ಎಂದೇ ಜನಜನಿತವಾದ ನೇಪಾಳದಿಂದ ರಾಮನವಮಿಯ ದಿನವೇ ಅವರು ಅಧಿಕಾರವನ್ನು ಸ್ವೀಕರಿಸಿದ ವಿಶೇಷ. ಇವರು ಯಾವಾಗ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಅಂದರೆ ರಾಮನವಮಿಯ ದಿನದಂದೇ ಇವರು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾರೆ ಸ್ನೇಹಿತರೆ. ಇದು ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ. ನಿಮಗೆ ನೇರ ಕ್ವಶನ್ ಕೇಳ್ತಾರಪ್ಪ ಅಂದರೆ ಇವರು ಯಾವ ಪಕ್ಷದಿಂದ ಆಯ್ಕೆಯಾಗಿದ್ದಾರೆ ಮತ್ತು ಇವರ ಒಂದು ಎಷ್ಟನೇ ನೇಪಾಳದ ಪ್ರಧಾನಮಂತ್ರಿ ಆಗಿದ್ದಾರೆ ಮತ್ತು ಇವರು ಅತಿ ಕಿರಿಯ ಪ್ರಧಾನಮಂತ್ರಿ ಆಗಿರ್ತಾರೆ ನೋಡಿ. ಇಷ್ಟೇ ನೆನಪಿದ್ರೆ ಸಾಕು, ನಮಗೆ ಪೂರ್ಣ ಅವಶ್ಯಕತೆ ಇಲ್ಲ. ಮತ್ತು ನೇಪಾಳದ ರಾಜಧಾನಿ ಯಾವುದು ಕಾಠ್ಮಂಡು ಇರ್ತದೆ. ಈ ನೇಪಾಳ ದೇಶದ ಕರೆನ್ಸಿ ಯಾವುದು ನಿಮಗೂ ಸಹ ಗೊತ್ತಿರಬೇಕು. ನೇಪಾಳದಲ್ಲಿ ಬರುವ ಪ್ರಮುಖವಾದ ದೇವಸ್ಥಾನಗಳಾಗಿರ್ಬೋದು ಅಲ್ಲಿನ ಒಂದು ವಿಶೇಷತೆ ಆಗಿರ್ಬೇಕು, ಅದ್ರ ಬಗ್ಗೆ ಸಹ ನಿಮಗೆ ಗೊತ್ತಿರಬೇಕು. ಯಾಕಂದರೆ ಮುಂದಿನ ದಿನಗಳು ಯಾವ ರೀತಿ ಕ್ವಶನ್ ಗೊತ್ತಾಗುವುದಿಲ್ಲ. ಅದಕ್ಕಾಗಿ ನೇಪಾಳದ ಬಗ್ಗೆ ನೀವು ನೋಡ್ಕೊಳ್ಳಿ. ನೆಕ್ಸ್ಟ್ ಕ್ವಶನು, ಕರ್ನಾಟಕ ಗಗನಯಾನ ಸೌಲಭ್ಯ ವೈವಿಧ್ಯ ಅಂದರೆ ಕರ್ನಾಟಕ ರಾಜ್ಯದಲ್ಲಿ ಒಟ್ಟು ವಿಮಾನ ನಿಲ್ದಾಣಗಳ ಕಾರ್ಯಾಚರಣೆ ಸ್ನೇಹಿತರೆ. ಇಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಒಟ್ಟು 17 ವಿಮಾನ ನಿಲ್ದಾಣಗಳ ಕಾರ್ಯಚಟುವಟಿಕೆಯಿದೆ. ಅವುಗಳಲ್ಲಿ 9 ಸಾರ್ವಜನಿಕ ಬಳಕೆಗೂ 2 ಖಾಸಗಿ ಬಳಕೆಗೆ ಲಭ್ಯವಿದ್ದರೆ 6 ವಿಮಾನ ನಿಲ್ದಾಣಗಳ ರನ್ವೇಗಳನ್ನು ರಕ್ಷಣಾ ವಲಯಕ್ಕೆ ಸೀಮಿತಗೊಂಡಿವೆ. ಉಳಿದಂತೆ ಕೇಂದ್ರ ಸರ್ಕಾರದಿಂದ ನಿರ್ಮಾಣವಾಗುತ್ತಿರುವ 3 ನೂತನ ವಿಮಾನ ನಿಲ್ದಾಣಗಳು ಸದ್ಯದಲ್ಲೇ ಕಾರ್ಯಾರಂಭ ಮಾಡಲಿವೆ. ಒಂದು ವಿಮಾನ ನಿಲ್ದಾಣ ನಿರ್ಮಾಣ ಹಂತದಲ್ಲಿದ್ದರೆ ಇನ್ನೊಂದು ಯೋಜನೆ ಹಂತದಲ್ಲಿದೆ. ಮತ್ತೊಂದಕ್ಕೆ ಜಾಗದ ಶೋಧ ಮತ್ತು ಸಮೀಕ್ಷೆ ನಡೆಯುತ್ತಿದೆ. ಈ 6 ವಿಮಾನ ನಿಲ್ದಾಣಗಳು ಚಟುವಟಿಕೆ ಆರಂಭಿಸಿದ ಬಳಿಕ ರಾಜ್ಯದಲ್ಲಿ ಒಟ್ಟು 15 ವಿಮಾನ ನಿಲ್ದಾಣಗಳು ಸಾರ್ವಜನಿಕ ಬಳಕೆಗೆ ಲಭ್ಯವಿರುತ್ತವೆ. ನೋಡಿ, ಕರ್ನಾಟಕದ ಒಟ್ಟು ಟೋಟಲ್ವಾಗಿ 17 ವಿಮಾನ ನಿಲ್ದಾಣಗಳಿವೆ. ಆ 17 ವಿಮಾನ ನಿಲ್ದಾಣಗಳನ್ನು ಇಲ್ಲಿ ಒಂದು ಪಟ್ಟಿ ಕೊಟ್ಟಿದ್ದೇನೆ, ಇನ್ನೊಂದು ಸ್ವಲ್ಪ ಇದೆ. ಇವುಗಳಲ್ಲಿ ಪ್ರಮುಖವಾದ ವಿಮಾನ ನಿಲ್ದಾಣಗಳಿವೆ. ಉದಾಹರಣೆ ಕೆಂಪೇಗೌಡ ವಿಮಾನ ನಿಲ್ದಾಣ ಎಲ್ಲರಿಗೂ ಗೊತ್ತಿರುತ್ತೆ, ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಇದು ದೇವನಹಳ್ಳಿಯಲ್ಲಿ ಕಂಡುಬರ್ತದೆ. ಅದೇ ರೀತಿ ಮಂಗಳೂರಿನ ವಿಮಾನ ನಿಲ್ದಾಣ ಇದು ಸಹ ಒಂದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಇದು ಸಹ ಮಂಗಳೂರಿನ ಕಂಡುಬರ್ತದೆ. ಇಲ್ಲಿ ಮತ್ತು ಬಿದಾರ್ ವಿಮಾನ ನಿಲ್ದಾಣ ಇದು ಗೊತ್ತಿದೆ ನಿಮಗೆಲ್ಲರಿಗೂ, ಇದೊಂದು ತರಬೇತಿ ಕೇಂದ್ರವಾಗಿರ್ತದೆ. ಇನ್ನೂ ಹಲವಾರು ಕೊಟ್ಟಿದ್ದಾರೆ ಸ್ನೇಹಿತರೆ, ಇಲ್ಲಿ ನೋಡ್ಕೊಳ್ಳಿ. ಮಹಿಳಾ ಮೀಸಲಾತಿ ತರಾತುರಿ ತಂತ್ರಗಾರಿಕೆ ಇದು ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ. 106ನೇ ಸಂವಿಧಾನ ತಿದ್ದುಪಡಿ ಪ್ರಕಾರ ಮಹಿಳೆಯರಿಗೆ ಮೀಸಲಾತಿ ನೀಡಬೇಕಂತ ಒಂದು 33% ಮೀಸಲಾತಿ ನೀಡಬೇಕಂತ ಕಾಯ್ದೆ ಇದಾಗಿದೆ. ಈಗ ಪ್ರಚಲಿತದಲ್ಲಿ ಬಂದಿದೆ ಸ್ನೇಹಿತರೆ. 543 ಲೋಕಸಭಾ ಕ್ಷೇತ್ರಗಳಲ್ಲಿ ಪ್ರೆಸೆಂಟ್ ಹಾಲಿ ಸಂಸದೀಯ ಮಹಿಳೆಯರು ಎಷ್ಟು ಜನಪ್ಪ ಅಂದರೆ 75 ಜನ ಇದ್ದಾರೆ ನೋಡಿ. 75 ಹಾಲಿ ಮಹಿಳಾ ಸಂಸದರಿದ್ದಾರೆ. ಇಲ್ಲಿ ಲೋಕಸಭೆ ವಿಧಾನಸಭೆಗಳಲ್ಲಿ 33% ಪ್ರಾತಿನಿಧ್ಯ ಕಲ್ಪಿಸುವ ಕೇಂದ್ರದ ಚಿಂತನೆ. ಯಾಕಂದರೆ ಇತ್ತೀಚೆಗೆ ಒಂದು ಜನಗಣತಿ ಸ್ಟಾರ್ಟ್ ಆಗಿದೆ ಸ್ನೇಹಿತರೆ. ಭಾರತ ದೇಶದಲ್ಲಿ ಜನಗಣತಿ ಸ್ಟಾರ್ಟ್ ಆಗಿದೆ. ಆ ಜನಗಣತಿ ಆದ ನಂತರ ಲೋಕಸಭೆ ಮರು ವಿಂಗಡಣೆ ಆಗುವ ಸಾಧ್ಯತೆಗಳಿವೆ. ಅದಕ್ಕಾಗಿ ಲೋಕಸಭೆ ಮರು ವಿಂಗಡಣೆ ಆಗುವ ಮೊದಲೇ ಏನು ಮಾಡಿದರಪ್ಪ ಒಂದು ಕಾಯ್ದೆ ಅಂದರೆ ಮಹಿಳೆಯರಿಗೆ ಮೀಸಲಾತಿ ತರಾತುರಿಯ ತಂತ್ರಗಾರಿಕೆ ಲೋಕಸಭೆ ವಿಧಾನಸಭೆಗಳಲ್ಲಿ 30% ಪ್ರಾತಿನಿಧ್ಯ ಕಲ್ಪಿಸಲು ಕೇಂದ್ರ ಸರ್ಕಾರ ಚಿಂತನೆ ಮುಂದಾಗಿದೆ. ಇಲ್ಲಿ ಕೊಟ್ಟಿದ್ದೀನಿ ನೋಡ್ಕೊಳ್ಳಿ. ವಿಶ್ವ ಸಂತೋಷ ಸೂಚ್ಯಂಕದಲ್ಲಿ ಭಾರತ 116ನೇ ಸ್ಥಾನಕ್ಕೇರಿದೆ. ಭಾರತ ಅಂದರೆ ಮಾರ್ಚ್ 20ರಂದು ಅಂತಾರಾಷ್ಟ್ರೀಯ ಸಂತೋಷ ದಿನದ ಸಂದರ್ಭದಲ್ಲಿ ಬಿಡುಗಡೆ ಮಾಡಲಾಗಿರುವ 2025ನೇ ಸಾಲಿನ ವಿಶ್ವ ಸಂತೋಷ ಸೂಚ್ಯಂಕದಲ್ಲಿ ಭಾರತ 2024ರ 118ಕ್ಕೆ ರ್ಯಾಂಕ್ನಿಂದ 116ಕ್ಕೆ ಸ್ಥಾನಕ್ಕೆ ಜಿಗಿದಿದೆ. 147 ರಾಷ್ಟ್ರಗಳ ಪೈಕಿ ಭಾರತ ಈ ರ್ಯಾಂಕ್ ಪಡೆದಿದೆ. ಆರ್ಥಿಕ ಬೆಳವಣಿಗೆ ಹೊಂದಿದ್ದರಿಂದಲೇ ರಾಷ್ಟ್ರೀಯ ಕಲ್ಯಾಣವನ್ನು ಅಳೆಯಲಾಗುವುದಿಲ್ಲ ಎನ್ನುವುದನ್ನು ಈ ಸೂಚ್ಯಂಕ ನೆನಪಿಸುತ್ತದೆ. ಇಲ್ಲಿ ಪ್ರಮುಖವಾಗಿ ಸ್ನೇಹಿತರೆ, ಇಲ್ಲಿ ಯಾವ ದೇಶ ವಿಶ್ವ ಸಂತೋಷ ಸೂಚ್ಯಂಕದಲ್ಲಿ ಮೊದಲನೇ ಸ್ಥಾನವನ್ನು ಪಡೆದಂದರೆ ಫಿನ್ಲ್ಯಾಂಡ್ ದಾಖಲೆಯನ್ನು ಪಡೆದ ನೋಡಿ. ಫಿನ್ಲ್ಯಾಂಡ್ 14ನೇ ವರ್ಲ್ಡ್ ಹ್ಯಾಪಿನೆಸ್ ರಿಪೋರ್ಟ್ಸ್ನಲ್ಲಿ ಫಿನ್ಲ್ಯಾಂಡ್ ದಾಖಲೆಯನ್ನು ಸತತವಾಗಿ 9ನೇ ವರ್ಷಗಳು ಅಗ್ರ ಸ್ಥಾನವನ್ನು ಪಡೆದುಕೊಂಡಿದೆ ನೋಡಿ. ಯಾವ ರೀತಿ ಫಿನ್ಲ್ಯಾಂಡಿನ ಎಷ್ಟು ಸಂತೋಷವಿರಬೇಕಂತ ನೀವು ಒಂದು ಸಲ ನೀವು ಊಹೆ ಮಾಡಿಕೊಳ್ಳಿ. ಅಲ್ಲಿನ ಸಂತೋಷವಾಗಿ ಯಾವ ರೀತಿಯ ಜೀವನ ಲೈಫ್ ಸ್ಟೈಲ್ ಯಾವ ರೀತಿ ಅವ್ರು ಕಳೀತಾರೆ ಅಂತ ನೀವು ಒಂದು ಸಲ ನಾವು ಊಹೆ ಮಾಡಿಕೊಂಡ್ರೆ ನಮ್ಮ ಭಾರತ 116ನೇ ಸ್ಥಾನದಲ್ಲಿದ್ದೀವಿ ನಾವು. ಅದಕ್ಕಾಗಿ ಫಿನ್ಲ್ಯಾಂಡ್ ಆಗಿರ್ಬೋದು, ಅದೇ ರೀತಿ ಹ್ಯಾಪಿನೆಸ್ ಸ್ಥಾನವನ್ನು ಪಡೆದುಕೊಂಡ ಫಿನ್ಲ್ಯಾಂಡ್ ಆಗಿದೆ. ಅದೇ ರೀತಿ ಐಲ್ಯಾಂಡ್ ಮತ್ತು ಡೆನ್ಮಾರ್ಕ್ ಕ್ರಮವಾಗಿ 10 ಅಂಕಗಳ ಪೈಕಿ ಸರಾಸರಿ 4.53 ಅಂಕಗಳೊಂದಿಗೆ 116ನೇ ಸ್ಥಾನವನ್ನು ಪಡೆದಿದ್ದರೆ ನಮ್ಮ ಭಾರತ 4.530 ಅಂಕಗಳೊಂದಿಗೆ 116ನೇ ಸ್ಥಾನವನ್ನು ಪಡೆದಿದೆ ಸ್ನೇಹಿತರೆ. ಅಂಶಗಳಾದ ಸಾಮಾಜಿಕ ಬೆಂಬಲ, ಆರೋಗ್ಯದಾಯಕ ಆಯುಷು, ಔದಾರ್ಯ ಮತ್ತು ಭ್ರಷ್ಟಾಚಾರದ ಪರಿಕಲ್ಪನೆ ವಿಚಾರದಲ್ಲಿ ಭಾರತ ಒಂದಕ್ಕಿಂತ ಕಡಿಮೆ ಅಂಕ ಪಡೆದಿದೆ ನೋಡಿ. ಭ್ರಷ್ಟಾಚಾರ ನಮ್ಮ ದೇಶದಲ್ಲಿ ನಿಮ್ಗೆ ಗೊತ್ತಿದೆ ಯಾವ ರೀತಿ ಇವತ್ತು KPSC ಉದಾಹರಣೆ KPSCಯಲ್ಲಿ ಯಾವ ರೀತಿ ಭ್ರಷ್ಟಾಚಾರ ಇತ್ತು ನಿಮಗೆಲ್ಲ ಗೊತ್ತು. ಅದ್ರ ಜೊತೆ ಜಾಸ್ತಿ ನಾವು ಮಾತಾಡೋಕೆ, ಯಾಕಂದರೆ ಇವತ್ತು KPSCಯಲ್ಲಿ KS ಯಾವ ರೀತಿ ಮತ್ತು PDO ಯಾವ ರೀತಿ ಗೋಲ್ಮಾಲ್ ಆಗ್ತಿದೆ ನಮ್ಗೆ ಗೊತ್ತಾ. KPSC ಆಗಿರ್ಬೋದು, PDO ಆಗಿರ್ಬೋದು, CTA ಎಕ್ಸಾಮ್ಗಳಿಗೆ ಯಾವ ರೀತಿ ನಡೆಸ್ತಾರಪ್ಪ ಅಂದರೆ ಭ್ರಷ್ಟಾಚಾರ ಅಂದರೆ ಹೇಳೋಕ್ಕಾಗಲ್ಲ ಸ್ನೇಹಿತರೆ. ಅದಕ್ಕಾಗಿ ನೀವು ಅವಕಾಶಕ್ಕಾಗ ಚೆನ್ನಾಗಿ ಓದಿ ಮತ್ತು ಅವಕಾಶ ವಂಚಿತರಾಗಬೇಡಿ. ಯಾಕಂದರೆ ಅವಕಾಶಗಳು ಬೇಗ ದೊರಕುವುದಿಲ್ಲ. ಅದಕ್ಕಾಗಿ ಮುಂದಿನ ದಿನಗಳಲ್ಲಿ ಒಂದು ನೋಟಿಫಿಕೇಶನ್ ಇವೆಲ್ಲ ಕಾಯ್ತಿದ್ರೆ ಅಂತ ಗೊತ್ತಾ. ಇಲ್ಲೊಂದು ವಿಶೇಷವಾದ ಒಂದು ಅಂಶ ಇದೆ ಸ್ನೇಹಿತರೆ. ಇಲ್ಲಿ ಅಂಕಣ ಬರ ಇದೆ, ಗಾಂಧೀಜಿಯವರ ಒಂದು ಅಂಕಣ ಬರ ಅಂತ ಹೇಳ್ಬೋದು. ಅಂದವಾದ ಬರವಣಿಗೆ ಶಿಕ್ಷಣದ ಒಂದು ಮುಖ್ಯ ಅಂಗವೆಂದು ತಿಳಿಯಬೇಕು. ನನ್ನ ದೃಷ್ಟಿಯಲ್ಲಿ ಮಕ್ಕಳಿಗೆ ಅಕ್ಷರ ಅಭ್ಯಾಸ ಮಾಡಿಸುವ ಬದಲು ಚಿತ್ರ ಬರೆಯುವುದನ್ನು ಕಲಿಸುವುದು ಅವಶ್ಯಕ. ಇದೊಂದು ರಾಷ್ಟ್ರಪಿತ ಮಹಾತ್ಮ ಗಾಂಧಿಯವರ ಹೇಳಿದ ಒಂದು ಮಾತು ಆಗಿದೆ ಸ್ನೇಹಿತರೆ. ಸತ್ಯ 100ಕ್ಕೆ 100ರಷ್ಟು ಸತ್ಯವಾಗಿದೆ. ಅದಕ್ಕಾಗಿ ಇವತ್ತು
ಇಲ್ಲಿಗೆ ನಾವು ಇವತ್ತು ನಾವು ಕ್ಲಾಸನ್ನು ಮುಗಿಸೋಣ. ಎಲ್ಲರಿಗೂ ಧನ್ಯವಾದಗಳು. ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಯಾಕಂದರೆ ನೀವು ಎಷ್ಟು ನಮ್ಮನ್ನು ಪ್ರೋತ್ಸಾಹ ಮಾಡ್ತೀರೋ ಅಷ್ಟು ಚೆನ್ನಾಗಿ ನಾವು ಮುಂದಿನ ದಿನಗಳಲ್ಲಿ ಕ್ಲಾಸ್ ನಾವು ಮಾಡ್ಬೋದು. ಯಾಕಂದರೆ ನಮ್ಮ ಸ್ನೇಹಿತರು ಇನ್ನು ಹಲವಾರು ನಮ್ಮ ಒಂದು ಸ್ನೇಹಿತರ ಅವರೆಲ್ಲ ಕ್ಲಾಸ್ ಮಾಡ್ತಾ ಇದ್ದಾರೆ. ನೋಡೋಣ, ಅವರು ಸಹ ಅವ್ರ ಕೈಲಿಂದ ಸಹ ನಾನು ಕ್ಲಾಸ್ ಮಾಡಿಸ್ತೀನಿ ಅಂತ ಹೇಳ್ತಾ ಮುಂದಿನ ದಿನಗಳಲ್ಲಿ ಮತ್ತೆ ಸಿಗೋಣ ಅಂತ ಹೇಳ್ತಾ ಧನ್ಯವಾದಗಳು. ಎಲ್ಲರಿಗೂ ಶುಭರಾತ್ರಿ.